ಹಲೋ ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಮೈಟೋಸಿಸ್ ಅಂಡ್ ಮಿಯೋಸಿಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಮೈಟೋಸಿಸ್ ಮತ್ತೆ ಮಿಯೋಸಿಸ್ ಬಗ್ಗೆ ಡಿಫರೆನ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಮೈಟೋಸಿಸ್ ಅಂದ್ರೆ ಏನು? ಮೈಟೋಸಿಸ್ ಬಂದು ಇಟ್ ಈಸ್ ಒನ್ ಆಫ್ ದ ಇಕ್ವೇಷನಲ್ ಸೆಲ್ ಡಿವಿಷನ್. ಇದು ಒಂಥರದ ಸೆಲ್ ಡಿವಿಷನ್. ಬಟ್ ಆದ್ರೆ ಈ ಸೆಲ್ ಡಿವಿಷನ್ ಅಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ತೀರಾ, ಬರುವಂತ ಡಾಟರ್ ಸೆಲ್ ಅಲ್ಲಿ ಕ್ರೋಮೋಸೋಮ್ ನಂಬರು ಪೇರೆಂಟ್ ಸೆಲ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಇದು ಒನ್ ಟೈಪ್ ಆಫ್ ಸೆಲ್ ಡಿವಿಷನ್. ಇದು ನಮ್ಮ ಬಾಡಿಲಿ ಎಲ್ಲಾ ರೀಜನ್ ಅಲ್ಲೂ ಆಗುತ್ತೆ. ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರೀತಾರೆ. ಸೊ ರಿಪ್ರೊಡಕ್ಟಿವ್ ಸೆಲ್ಸ್ ಬಿಟ್ಟು ಬೇರೆ ಎಲ್ಲಾ ಸೆಲ್ಸ್ ಏನಿದೆ ಅಲ್ಲ, ಅದನ್ನ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತೀವಿ. ಅಲ್ಲಿ ಆಗುವಂತ ಸೆಲ್ ಡಿವಿಷನ್ ಮೈಟೋಸಿಸ್. ಮಿಯೋಸಿಸ್ ಬಂದು ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಡಾಟರ್ ಸೆಲ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಎಂಡ್ ಆಫ್ ದ ಸೆಲ್ ಡಿವಿಷನ್ ಅಲ್ಲಿ, ಅವಾಗ ಡಾಟರ್ ಸೆಲ್ಸ್ ಅಲ್ಲಿ ಹಾಫ್ ಕ್ರೋಮೋಸೋಮ್ ಇರುತ್ತೆ ಪೇರೆಂಟ್ ಸೆಲ್ ಗಿಂತ. ಪೇರೆಂಟ್ ಸೆಲ್ ಅಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಕ್ರೋಮೋಸೋಮ್ಗೆ ರೆಡ್ಯೂಸ್ ಆಗಿರುತ್ತೆ. ಎಲ್ಲಿ? ಮಿಯೋಸಿಸ್ ಅಲ್ಲಿ. ಸೊ ಮಿಯೋಸಿಸ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ರೆಡ್ಯೂಸ್ ಆಗುತ್ತೆ, ಮೈಟೋಸಿಸ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ಅಷ್ಟೇ ಇರುತ್ತೆ. ರೈಟ್? ಸೊ ಡಿಫರೆನ್ಸ್ ನೋಡೋದಾದ್ರೆ ಮೈಟೋಸಿಸ್ ಅಂಡ್ ಮಿಯೋಸಿಸ್ ಎಲ್ಲೆಲ್ಲಿ ಆಗುತ್ತೆ? ಮೈಟೋಸಿಸ್ ಆಗೋದು ಸೊಮ್ಯಾಟಿಕ್ ಸೆಲ್ಸ್, ಬಾಡಿಯಲ್ಲಿ ಎಲ್ಲಾ ಸೆಲ್ಸ್ ಎಕ್ಸೆಪ್ಟ್ ಟೆಸ್ಟಿಸ್ ಅಂಡ್ ಓವರಿ, ಆ ಪಾರ್ಟ್ ಬಿಟ್ಟು ಬೇರೆ ಎಲ್ಲಾ ರೀಜನ್ ಅಲ್ಲಿ ಇರುವಂತಹ ಸೆಲ್ಸ್ ನ ನಾವು ಸೊಮ್ಯಾಟಿಕ್ ಸೆಲ್ಸ್ ಅಂತೀವಿ, ಬಾಡಿ ಸೆಲ್ಸ್ ಅಂತೀವಿ. ಅಲ್ಲಿ ಆಗುವಂತಹ ಸೆಲ್ ಡಿವಿಷನ್ ನಾವು ಮೈಟೋಸಿಸ್ ಅಂತ ಕರಿತೀವಿ. ಅದೇ ಮಿಯೋಸಿಸ್ ಎಲ್ಲಾಗುತ್ತೆ? ಪರ್ಟಿಕ್ಯುಲರ್ ಆಗಿ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಆಗುತ್ತೆ. ಎಲ್ಲಿ? ಟೆಸ್ಟೀಸ್ ಅಲ್ಲಿ ಅಂಡ್ ಓವರೀಸ್ ಅಲ್ಲಿ ಆಗೋದ್ರಿಂದ ಇದನ್ನ ನಾವು ರೀಪ್ರೊಡಕ್ಟಿವ್ ಸೆಲ್ಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಮೈಟೋಸಿಸ್ ಏನಕ್ಕಾಗುತ್ತೆ? ಪರ್ಪಸಿಂಗ್. ಯಾಕೆ ಮೈಟೋಸಿಸ್ ಬಾಡಿಯಲ್ಲಿ ಆಗಬೇಕು? ಯಾಕೆ ಅಂದ್ರೆ ಗ್ರೋತ್, ರಿಪೇರ್, ರೀಪ್ಲೇಸ್ಮೆಂಟ್ ಅಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಆರ್ಗ್ಯಾನಿಸಮ್ ಬೆಳಿಬೇಕು ಅಂತ ಅಂದ್ರೆ, ಆರ್ಗ್ಯಾನಿಸಮ್ ಬಾಡಿಯಲ್ಲಿ ಆಗಿರುವಂತ ಡ್ಯಾಮೇಜ್ ರಿಪೇರ್ ಆಗಬೇಕು ಅಂತ ಅಂದ್ರೆ, ಹಳೆ ಸೆಲ್ಸ್ ಹೋಗಿ ಹೊಸ ಸೆಲ್ಸ್ ಬರಬೇಕು ಅಂತ ಅಂದ್ರೆ, ಅಂಡ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅದನ್ನ ನಂಬರ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ, ರೀಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಆಗಬೇಕಾಗಿರುವಂತ ಸೆಲ್ ಡಿವಿಷನ್ ಯಾವುದು? ಮೈಟೋಸಿಸ್. ಗ್ರೋತ್ಗೆ, ರಿಪೇರ್ಗೆ, ರೀಪ್ಲೇಸ್ಮೆಂಟ್ಗೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಆಗ್ಬೇಕಾಗಿರೋದು ಮೈಟೋಸಿಸ್. ನೆಕ್ಸ್ಟ್ ಮಿಯೋಸಿಸ್ ಕೆಲಸ ಏನು? ಬರೀ ಗ್ಯಾಮೇಟ್ ಸೆಲ್ಸ್ ನ ಫಾರ್ಮ್ ಮಾಡೋದು. ಗ್ಯಾಮೇಟ್ ಅಂದ್ರೆ ಏನು? ಸ್ಪರ್ಮ್ ಮತ್ತೆ ಓವಮ್ ನ ನಾವು ಗ್ಯಾಮೇಟ್ಸ್ ಅಂತೀವಿ. ಯಾವ ಸೆಲ್ಸ್ ಟೆಸ್ಟಿಸ್ ಅಲ್ಲಿ ಓವರೀಸ್ ಅಲ್ಲಿ ಫಾರ್ಮ್ ಆಗುತ್ತೋ ಅದನ್ನ ನಾವು ಗ್ಯಾಮೇಟ್ಸ್ ಅಂತೀವಿ. ಮೇಲ್ ಗ್ಯಾಮೆಟು ಸ್ಪರ್ಮು, ಫೀಮೇಲ್ ಗ್ಯಾಮೆಟು ಓವಮು. ಸೊ ಗ್ಯಾಮೇಟ್ ಫಾರ್ಮೇಶನ್ ಆಗುವಾಗ ಆಗುವಂತ ಸೆಲ್ ಡಿವಿಷನ್ ಯಾವುದು? ಮಿಯೋಸಿಸ್. ನೆಕ್ಸ್ಟ್ ಮೈಟೋಸಿಸ್ ಯಾವಾಗ ಆಗುತ್ತೆ? ಬೇಸಿಕಲಿ ಆಫ್ ದ ಲೈಫ್ ಆಫ್ ದ ಆರ್ಗ್ಯಾನಿಸಮ್ ಆಗ್ತಾನೆ ಇರುತ್ತೆ. ಸೊ ರಿಪೇರು, ರಿಪ್ಲೇಸ್ಮೆಂಟ್, ಗ್ರೋತ್ ಒಂದ್ ಪಾಯಿಂಟ್ ಸ್ಟಾಪ್ ಆಗ್ಬೋದು, ಬಟ್ ಒಳಗಡೆ ಆಗುವಂತ ರೀಪ್ಲೇಸ್ಮೆಂಟ್, ಹಳೆ ಸೆಲ್ಸ್ ಎಲ್ಲ ಹೋಗಿ ಹೊಸ ಸೆಲ್ಸ್ ಫಾರ್ಮ್ ಆಗೋದು, ಅಂಡ್ ಏನಾದ್ರೂ ಡ್ಯಾಮೇಜ್ ಆದ್ರೆ, ಊಂಡ್ ಆದ್ರೆ, ಇಂಜುರಿ ಆದ್ರೆ, ಫ್ರಾಕ್ಚರ್ ಆದ್ರೆ ಅದೆಲ್ಲ ರಿಪೇರ್ ಆಗ್ಬೇಕು ಅಂತ ಅಂದ್ರೆ ಮೈಟೋಸಿಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸ್ಲೋ ಆಗಬಹುದು ಬಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಮಿಯೋಸಿಸ್ ಯಾವಾಗ ಆಗುತ್ತೆ? ರೀಪ್ರೊಡಕ್ಟಿವ್ಲಿ ಆಕ್ಟಿವ್ ಏಜ್. ಯಾವಾಗ ಒಂದು ಪರ್ಸನ್ ಪ್ಯೂಬರ್ಟಿ ರೀಚ್ ಆಗ್ತಾನೆ, ಸೊ ಯಾವಾಗ ಒಂದು ಹುಡುಗ ಅಥವಾ ಹುಡುಗಿ 13-14 ವರ್ಷ ಇರುವಾಗ ಅವರು ರಿಪ್ರೊಡಕ್ಟಿವ್ ಏಜ್ ರೀಚ್ ಆಗ್ತಾರೆ, ಆಗ ಅವರ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಟೆಸ್ಟಿಸ್ ಮತ್ತೆ ಓವರೀಸ್ ಅಲ್ಲಿ ಈ ಮಿಯೋಸಿಸ್ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗಿ ಗ್ಯಾಮೆಟ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮ್ ಮತ್ತೆ ಓವಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ರೀಪ್ರೊಡಕ್ಟಿವ್ಲಿ ಆಕ್ಟಿವ್ ಏಜ್ ಅಂತ ಕರೆಯುವುದು. ಸೊ ಯಾವಾಗ ಅವ್ರು ಪ್ಯೂಬರ್ಟಿ ರೀಚ್ ಆಗ್ತಾರೆ ಅವಾಗ ಮಿಯೋಸಿಸ್ ಸ್ಟಾರ್ಟ್ ಆಗುತ್ತೆ. ಟೆಸ್ಟಿಸ್ ಅಂಡ್ ಓವರೀಸ್ ಅಲ್ಲಿ ಮಾತ್ರ. ಮೈಟೋಸಿಸ್ ಆಗೋದ್ರಿಂದ ನಮಗೆ ರಿಸಲ್ಟಿಂಗ್ ಎಷ್ಟು ಸೆಲ್ಸ್ ಬರುತ್ತೆ? 2 ಡಾಟರ್ ಸೆಲ್ಸ್ ಬರುತ್ತೆ. ಆಗೋದು ಸೆಲ್ ಡಿವಿಷನ್. ಮೈಟೋಸಿಸ್ ಇಸ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಆದ್ರೆ ಡಾಟರ್ ಸೆಲ್ಸ್ ಬರಬೇಕು. ಎಷ್ಟು ಬರುತ್ತೆ? 2 ಡಾಟರ್ ಸೆಲ್ಸ್ ಬರುತ್ತೆ. ಅದೇ ಮಿಯೋಸಿಸ್ ಅಲ್ಲಿ ಎಷ್ಟು ಬರುತ್ತೆ? 4 ಡಾಟರ್ ಸೆಲ್ಸ್ ಬರುತ್ತೆ. ರೈಟ್? ಮೈಟೋಸಿಸ್ ಫುಲ್ ಸೆಟ್ ಆಫ್ ಕ್ರೋಮೋಸೋಮ್. ಪೇರೆಂಟ್ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ನಂಬರ್ ಇರುತ್ತೆ ಅಷ್ಟೇ ಕ್ರೋಮೋಸೋಮ್ ನಂಬರು ಡಾಟರ್ ಸೆಲ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಾವೇನ್ ಹೇಳ್ತೀವಿ? ಫುಲ್ ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ಟ್ರಾನ್ಸ್ಫರ್ ಟು ಡಾಟರ್ ಸೆಲ್ಸ್. ಅದೇ ಇದರಲ್ಲಿ ನೋಡೋದಾದ್ರೆ ಡಿಪ್ಲಾಯ್ಡ್ ಇದ್ರೆ ಸೆಲ್ಲು ನಮಗೆ ಹೆಪ್ಲಾಯ್ಡ್ ಡಾಟರ್ ಸೆಲ್ಸ್ ಬರುತ್ತೆ. ಸಿಂಗಲ್ ನ್ಯೂಕ್ಲಿಯರ್ ಡಿವಿಷನ್. ಇಲ್ಲಿ ಮೈಟೋಸಿಸ್ ಅಲ್ಲಿ ಬರೀ ಒಂದೇ ಸೈಕಲ್ ಇರೋದ್ರಿಂದ, ಬರೀ ಒಂದೇ ಒಂದು ಫೇಸ್ ಇರೋದ್ರಿಂದ, ಬರೀ ಒಂದು ಸ್ಟೆಪ್ ಇರೋದ್ರಿಂದ, ಮೈಟೋಸಿಸ್ ಅಲ್ಲಿ ಬರೀ ಒಂದೇ ಸ್ಟೆಪ್ ಇರೋದ್ರಿಂದ ಒಂದೇ ಸಲ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಅಂದ್ರೆ ಕ್ರೋಮೋಸೋಮ್ಸ್ ಒಂದೇ ಸಲ ಡಿವೈಡ್ ಆಗುತ್ತೆ. ಅದನ್ನ ನಾವು 1 ನ್ಯೂಕ್ಲಿಯರ್ ಡಿವಿಷನ್ ಅಂತ ಕರಿತೀವಿ. ಒಂದ್ಸಲ ಡಿವೈಡ್ ಆದ್ರೆ 2 ಡಾಟರ್ ಸೆಲ್ಸ್ ಫಾರ್ಮ್ ಆಯ್ತು ಅಷ್ಟೇ.
ಆದ್ರೆ ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 2 ಸ್ಟೇಜಸ್ ಅಲ್ಲಿ ಆಗುತ್ತೆ, ಮಿಯೋಸಿಸ್ ಫಸ್ಟ್ ಅಂಡ್ ಮಿಯೋಸಿಸ್ ಸೆಕೆಂಡ್ ಅಂತ. ಮಿಯೋಸಿಸ್ ಫಸ್ಟ್ ಅಲ್ಲಿ ಒಂದ್ಸಲ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ, ಮಿಯೋಸಿಸ್ ಸೆಕೆಂಡ್ ಅಲ್ಲಿ ಒಂದ್ಸಲ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ಹಾಗಾಗಿ ಮಿಯೋಸಿಸ್ ಅಲ್ಲಿ 2 ನ್ಯೂಕ್ಲಿಯರ್ ಡಿವಿಷನ್ ಅಂತ ಕರಿತಾ ಇದೀವಿ. ಫಸ್ಟ್ ಅಲ್ಲಿ ಒಂದ್ಸಲ, ಸೆಕೆಂಡ್ ಅಲ್ಲಿ ಒಂದ್ಸಲ. ನೆಕ್ಸ್ಟ್ ಐಡೆಂಟಿಕಲ್ ಅಂಡ್ ರ್ಯಾಂಡಮ್ಲಿ ಅಸಾರ್ಟೆಡ್ ಅಂದ್ರೆ ಅರ್ಥ ಏನು? ಪೇರೆಂಟ್ಸ್ ಅಲ್ಲಿ ಏನಿದೆ, ಪೇರೆಂಟ್ಸ್ ಅಲ್ಲಿಗೆ ಐಡೆಂಟಿಕಲ್ ಆಗಿನೇ ಡಾಟರ್ ಸೆಲ್ಸ್ ಫಾರ್ಮ್ ಆಗಿರುತ್ತೆ ಎಂಡ್ ಆಫ್ ದ ಡಿವಿಷನ್ ಅಲ್ಲಿ. ಸೊ ಪೇರೆಂಟ್ಸ್ ಹೇಗಿದೆ ಅದೇ ತರಾನೇ ಡಾಟರ್ ಸೆಲ್ಸ್ ಫಾರ್ಮ್ ಆಗಿರುತ್ತೆ. ಸೊ ಅದನ್ನ ಐಡೆಂಟಿಕಲ್ ಅಂತೀವಿ, ಸಿಮಿಲರ್ ಆಗಿರೋದನ್ನ ಐಡೆಂಟಿಕಲ್ ಅಂತೀವಿ. ಆದ್ರೆ ಇಲ್ಲಿ ರ್ಯಾಂಡಮ್ಲಿ ಅಸಾರ್ಟೆಡ್ ಅಂದ್ರೆ ಏನು ಅಂತ? ಪೇರೆಂಟ್ಸ್ ಅಲ್ಲಿ ಹೇಗಿರುತ್ತೆ ಹಾಗೇನೆ ಡಾಟರ್ ಸೆಲ್ಸ್ ಫಾರ್ಮ್ ಆಗಿರುತ್ತಲ್ಲ, ಅದು ಆತರ ಇರೋದೇ ಇಲ್ಲ. ಸೊ ಏನು ರ್ಯಾಂಡಮ್ ಆಗಿ ಕ್ರಾಸಿಂಗ್ ಓವರ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಬಹುದು, ಅದರಲ್ಲಿ ಕ್ರಾಸಿಂಗ್ ಓವರ್ ಬಗ್ಗೆ ಮಾತಾಡಿದ್ದೀನಿ. ಆ ಕ್ರಾಸಿಂಗ್ ಓವರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಟರ್ನಲ್ ಕ್ರೋಮೋಸೋಮು ಪೆಟರ್ನಲ್ ಕ್ರೋಮೋಸೋಮು ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ ಜೆನೆಟಿಕ್ ಮೆಟೀರಿಯಲ್ ನ. ಆ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆದಾಗ ನಮಗೆ ಬರುವಂತಹ ವೇರಿಯೇಷನ್ಸ್ ಇಂದ, ಡಿಫರೆನ್ಸ್ ಇಂದ ಎಲ್ಲ ಕೂಡ ರ್ಯಾಂಡಮ್ಲಿ ಅಸಾರ್ಟೆಡ್, ಎಲ್ಲಾನು ಕೂಡ ರ್ಯಾಂಡಮ್ ಆಗಿ ಜೆನೆಟಿಕ್ ಇನ್ಫಾರ್ಮೇಶನ್ ಸಪರೇಟ್ ಆಗಿರುತ್ತೆ, ಯಾವುದು ಸೇಮ್ ಇರೋದಿಲ್ಲ. ಅದರಿಂದಾಗಿ ನಮಗೆ ಏನ್ ಬರುತ್ತೆ, ವೇರಿಯೇಷನ್ಸ್ ಬರುತ್ತೆ ಬಿಕಾಸ್ ಆಫ್ ಮಿಯೋಸಿಸ್. ಇದಾಗಿತ್ತು ಮೈಟೋಸಿಸ್ ಅಂಡ್ ಮಿಯೋಸಿಸ್ ಡಿಫರೆನ್ಸಸ್.